ಆ್ಯಕ್ಚುಲಿ ನನ್ನ ಚಾನಲಲ್ಲಿ ಈ ಥರ ರೈಡ್ ಬ್ಲಾಗ್ ಒಂದು ಯಾವಾಗಲೂ ಮಾಡಿಲ್ಲ. ಟೈಮಲ್ಲೇ ಎಷ್ಟು ಹೋಗಿದೆ ನೋಡಿ. ಆ್ಯಕ್ಚುಲಿ 11 o'clock ಟೈಮ್ ಈಗ. ಆ್ಯಂಡ್ ಟುಡೇಸ್ ರೈಡ್ ವಿ ಹ್ಯಾವ್ ಆರ್ Z900, 1 R3 ಆ್ಯಂಡ್ 1 Buza. वाह ब्रो, वाओ, जस्ट मिस, गॉड सेव कर लिया मुझे. चलिए ಆಗ್ತಿದೆ. ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಸೊ ಬಹಳ ದಿವಸ ಆಯಿತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಿ. ಸೊ ಐ ಯೂಸ್ ಟು ಡೂ ವ್ಲಾಗ್ಸ್ ಇನ್ ತೆಲುಗು ಆ್ಯಂಡ್ ಐ ಆಮ್ ಕನ್ಸಿಸ್ಟೆಂಟ್ ದೇರ್, ಬಟ್ ನಾಟ್ ಎಕ್ಸಾಕ್ಟ್ಲಿ ಆನ್ ದಿಸ್ ಚಾನಲ್. ನಾನು ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದ್ದೆ, ಬಟ್ ಕ್ಲಿಪ್ಸ್ ಅವು ಇವು ಎಲ್ಲ ಮಿಸ್ಮ್ಯಾಚ್ ಆಗಿ ಐ ಹ್ಯಾಡ್ ಟು ಡಿಲೀಟ್ ದ ವ್ಲಾಗ್ಸ್. ಸೊ ಬೇಜಾನ್ ವ್ಲಾಗ್ಸ್ ತೆಗೆದಿದ್ದೆ, ವಾಯ್ಸ್ ಓವರ್ ಅದು ಇದು ಮಿಸ್ ಹೊಡಿತಿತ್ತು. ಸೊ ಅದರಿಂದ ನಾನು ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. So I thought I'll do a vlog before this year ends, at least now. Oh, what the fuck, bro. So today the ride is going to be a super bike night ride on our Z900. And in solpa bikes barutte. So yeah, now let's go to the meetup point and continue the vlog there. ಇನ್ನೆಲ್ಲೂ ಸ್ಟಾಪ್ ಇಲ್ವಲ್ಲ, ಎಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಹೋಗೋಣಲ್ಲ ದೇವನಹಳ್ಳಿಗೆ. ಸೊ ಆ್ಯಕ್ಚುಲಿ ಮೀಟಪ್ ಪಾಯಿಂಟ್ ಬಂದುಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಹೊಸಕೋಟೆ ಟೋಲು, ಬಟ್ ಶೆಲ್ಲಲ್ಲೇ ಮೀಟ್ ಆಗಿಬಿಟ್ರಿ. So from here now we are heading to Devnalli Shell. From there we should plan where to go. And today's ride we have our Z900, 1 R3 and 1 Buza. I hope audio ನಿಮಗೆ ಕರೆಕ್ಟಾಗಿ ಇದೆ ಅನಿಸುತ್ತೆ. ಆ್ಯಕ್ಚುಲಿ ಐ ಆಮ್ ವ್ಲಾಗಿಂಗ್ ಆನ್ ಮೈ ಇನ್ಸ್ಟಾ S Pro 2 ಆ್ಯಂಡ್ ಮೈಕ್ ಸೆಟಪ್ ಬಂದುಬಿಟ್ಟು DJ ಮೈಕ್ ಮಿನಿ ಸೆಟ್ ಮಾಡಿದ್ದೀನಿ, ವಿಚ್ ಇಸ್ ಕಂಪ್ಲೀಟ್ಲಿ ವೈರ್ಲೆಸ್. ಮೊದಲಾಗಿದೆ ಪರ್ಪಲ್ ಪಾಂಡಾ ಮೈಕ್ ಯೂಸ್ ಮಾಡ್ತಿದ್ದೆ, ಈಗ ಅದು ಬಿಟ್ಬಿಟ್ಟು ಐ ಶಿಫ್ಟೆಡ್ ಟು DJ ಮೈಕ್. DJ ಮೈಕ್ ಬಂದ್ಬಿಟ್ಟು ಬರೀ ವ್ಲಾಗಿಂಗ್ಸ್ ಯೂಸ್ ಮಾಡ್ತಿದ್ದೆ. ಆ್ಯಕ್ಚುಲಿ ಈ ರೋಡಲ್ಲಿ ಸ್ವಲ್ಪ ಪ್ಯಾಚ್ ಚೆನ್ನಾಗಿಲ್ಲ. ಲಾಸ್ಟ್ ಟೈಮ್ ಐ ಸಾ ಆನ್ ಆಕ್ಸಿಡೆಂಟ್ ಆನ್ ದಿಸ್ ಪ್ಯಾಚ್. ದರ್ ಇಸ್ ದಿಸ್ ಬಂಪ್ ಆನ್ ದಟ್ ರೋಡ್ ವೇರ್ ಇಟ್ ವಿಲ್ ಹಿಟ್ ಯು. ಲೆಟ್ಸ್ ಸಿ. ಬೈಕೆ ಎಗುರ್ತಿದೆ ಆ ಕಡೆ ಈ ಕಡೆ. ಏನು ಗುರು, ಆರಾಮಾಗಿ ಬರ್ತಿದೆಯಾ? ಟೈಮಲ್ಲೇ ಎಷ್ಟು ಹೋಗಿದೆ ನೋಡಿ. ಆ್ಯಕ್ಚುಲಿ 11 o'clock ಟೈಮ್ ಈಗ. ಸೊ 11 o'clock ಟೈಮಲ್ಲೇ ಈ ರೇಂಜಲ್ಲಿ ಹೋಗಿದೆ. ಇನ್ನು ಹೋಗ್ತು ಹೋಗ್ತು ಇನ್ನೂ ಭಯಂಕರ ಇರುತ್ತೆ. ಆ್ಯಕ್ಚುಲಿ ನನ್ನ ಚಾನಲಲ್ಲಿ ಈ ಥರ ರೈಡ್ ಬ್ಲಾಗ್ ಒಂದು ಯಾವಾಗಲೂ ಮಾಡಿಲ್ಲ. ದಿಸ್ ರೈಡ್ ಇಸ್ ಗೋಯಿಂಗ್ ಟು ಬಿ ಅ ಹೆಲ್ ಆಫ್ ಅ ರೈಡ್ ಫಾರ್ ಫಸ್ಟ್ ಟೈಮ್ ಇನ್ ದಿಸ್ ಚಾನಲ್. ಬೈಕ್ ಬಂದುಬಿಟ್ಟು ಬಸ್ ಸರ್ವಿಸ್ ಆಗಿದೆ ಆ್ಯಂಡ್ ದಿಸ್ ಒನ್ ಆ್ಯಸ್ ಅನ್ ಆರೋ ಸ್ಲಿಪ್ ಆನ್ ಎಕ್ಸಾಸ್ಟ್, ನಾಟ್ ದ ಫುಲ್ ಸಿಸ್ಟಮ್. ಫುಲ್ ಸಿಸ್ಟಮ್ ಆದರೆ ಇನ್ನೂ ಕಿರಿಸ್ತಿತ್ತು. ನಾನು ಫುಲ್ ಸಿಸ್ಟಮ್ ಮಾಡಿಸ್ಲಿಲ್ಲ, ಯಾಕಂದರೆ ಆಗಾಗ ಸಿಟಿಗೆ ತಗೊಂಡು ಹೋಗ್ತಿರಲ್ಲ ಬೈಕ್ನ. ಸೊ ವಿಲ್ ನಾಟ್ ರಿಸ್ಕ್ ದಿಸ್ ಬೈಕ್. ಆ್ಯಕ್ಚುಲಿ ಸ್ಲಿಪ್ ಆನ್ ಬಂದುಬಿಟ್ಟು ಆಲ್ಮೋಸ್ಟ್ ಲೈಕ್ ಅ ಲೀಗಲ್ ಬೈಕ್ ಅಂದ್ಕೊಳ್ಳಿ. ಅಷ್ಟು ಲೌಡ್ ಇರಲ್ಲ, ಇಟ್ ವಿಲ್ ಬಿ ಡೀಸೆಂಟ್ಲಿ ಸೌಂಡೆಡ್. ದಿಸ್ ವ್ಲಾಗ್ ಇಸ್ ಫಾರ್ ಆಲ್ ಮೈ ಕನ್ನಡ ಆಡಿಯನ್ಸ್ ಹೂ ವೇರ್ ಆಸ್ಕಿಂಗ್ ಮೀ ಫಾರ್ ದ ಕನ್ನಡ ವ್ಲಾಗ್ಸ್. ಎಂಟರಿಂಗ್ ಆನ್ ಟು ದ STRR ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಬಟ್ ಈ ಸೈಡ್ ಬಂದುಬಿಟ್ಟು ನಾವು ಹೋಗೋದು ದೇವನಹಳ್ಳಿ ಸೈಡು. ಹಿಂಗೆ ಹೋದರೆ ಆಪೋಸಿಟ್ ರೋಡಲ್ಲಿ ಇದಕ್ಕೆ ಹೋಗ್ತೀರಿ ಚೆನ್ನೈಗೆ. ಬಟ್ ಆ ಚೆನ್ನೈ ರೂಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಬಿಡಿ. ನನ್ನ ಪ್ರಕಾರ ರೂಟ್ ಎಂಡ್ ಆಗೋದು ವಿಕೋಟ ಹತ್ರ ಎಂಡ್ ಆಗಿಬಿಡುತ್ತೆ. ವಿಕೋಟದಿಂದ ವಿಲ್ ಹ್ಯಾವ್ ಅ ಲಿಟಲ್ ಬ್ಯಾಡ್ ಪ್ಯಾಚ್. ಯೂಶ್ವಲಿ ಬೈಕ್ಸಿಗೆ ಬಿಡಲ್ಲ ಈ ಕಡೆ, ಇವಾಗ ಈ ಕಡೆ ಮಾತ್ರ ಬಿಡ್ತಾರೆ ಬೈಕ್ಸು. ಬಟ್ ಕಾರಲ್ಲಿ ಏನಾದರೂ ಇದ್ದರೆ ಹೋಗ್ಬೋದು. ಬಟ್ ಆ ಪ್ಯಾಚ್ ಏನು ಆ ಸ್ಟ್ರೆಚ್ ಅಷ್ಟೇನು ಚೆನ್ನಾಗಿರಲ್ಲ ನನ್ನ ಪ್ರಕಾರ.
ಥಿಂಕ್ ವೈ ಮೈ ಬೈಕ್ ಇಸ್ ನಾಟ್ ಕೂಲಿಂಗ್ ದ್ಯಾಟ್ ಮಚ್. ಅಬ್ಸರ್ವ್ ಮಾಡಿದ್ರೆ ರೈನ್ ಮೋಡಲ್ಲಿದೆ, ಅದಕ್ಕೆ ಏನಬ್ಬಾ ಬ್ಯಾಕ್ ಫುಲ್ ಆಗ್ತಿದೆ ನನ್ನ ಬೈಕು ಅಂದ್ಕೊಂಡಿದೆ ಎಷ್ಟೊತ್ತು. ಲೆಟ್ಸ್ ಸ್ವಿಚ್ ಇಟ್ ಟು ದ ಸ್ಪೋರ್ಟ್ಸ್ ಮೋಡ್. This is what I missed. ಲೈಟ್ ಇದ್ದಾಗ ಮಾತ್ರ ಭಯಂಕರ ಸ್ಟ್ರೆಚ್ ಹೊಡಿತೀನಿ, ಬಿಕಾಸ್ ನಮ್ಮ ವಿಸಿಬಿಲಿಟಿ ಎಷ್ಟಿದ್ರೆ ಅಷ್ಟು ಗ್ರೇಟಾಗಿ ಸ್ಟ್ರೆಚ್ ಮಾಡ್ಬೋದು. ವಿಸಿಬಿಲಿಟಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ಯು ಕಾನ್ ಸ್ಟ್ರೆಚ್ ಇಟ್ ದ್ಯಾಟ್ ಮಚ್. ಇಲ್ಲಿಂದ ಲೈಟ್ ಚೆನ್ನಾಗಿದೆ, ಸೊ ಯು ಕ್ಯಾನ್ ಸ್ಟ್ರೆಚ್ ದ ಬೈಕ್ ಆಸ್ ಮಚ್ ಆಸ್ ಯು ವಾಂಟ್ ಇನ್ ದಿಸ್ ಲೈಟ್, ಬಿಕಾಸ್ ವಿಸಿಬಿಲಿಟಿ ಆ ರೇಂಜಲ್ಲಿ ಇರುತ್ತೆ. ಬ್ರೋ ವಾವ್, that was something else. ಏನು ಇಷ್ಟಲ್ಲಿ ಹೊಡಿತೀರ ಈ ಕಡೆ. ಆ್ಯಕ್ಚುಲಿ ನೇಕೆಡ್ ಬೈಕ್ಸಲ್ಲಿ ಇರೋ ಫ್ಲಿಕಬಿಲಿಟಿ ನಿಮಗೆ ಸ್ಪೋರ್ಟ್ಸ್ ಬೈಕಲ್ಲಿ ಸಿಗಲ್ಲ, ಬೇಡ್ ಬೈಕ್ಸ್ಗೆ. ಹೆಲ್ಮೆಟ್ಗೆ ಪಿನ್ಲಾಕ್ ವೈಸರ್ ಹಾಕ್ಸಿದ್ದೀನಿ, ಅದರಿಂದನೇ ನನಗೆ ಅಡ್ವಾಂಟೇಜ್ ಹೇಳಬೇಕಾದ್ರೆ. ವಾಕ್ ಬರಲ್ಲ, ಸೊ ಇಟ್ ವಿಲ್ ಅವಾಯ್ಡ್ ಆಸ್ ಮಚ್ ಆಸ್ ಇಟ್ ಕ್ಯಾನ್. ವಾ ಚಳಿ ಜಾಸ್ತಿ ಆಗ್ತಿದೆ ಈ ಕಡೆ ಬಂದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಿದೆ ಚಳಿ. ವಾ, ದ್ಯಾಟ್ ವಾಸ್ ಅ ಕ್ರೇಜಿ ಫ್ಲೈ ಬೈ. ನಾನು ಆ್ಯಕ್ಚುಲಿ ತಗೊಂಡು 5000 ಕಿಲೋಮೀಟರ್ ತನಕ ಓಡಿಸಿದ್ದೀನಿ ಬೈಕ್ನ. ಡೌನ್ ಶಿಫ್ಟ್ ಜಸ್ಟ್ ಮಿಸ್ ಅಂತಿಲ್ಲ ನನಗೆ. ಅದು ಹಾಯ್ गॉड सेव कर लिया मुझे. ಇಲ್ಲಿಂದ ಆ್ಯಕ್ಚುಲಿ ನಿಮ್ಗೆ ಏರ್ಪೋರ್ಟ್ ಕಾಣುತ್ತೆ. I am blocked in this lane. That's how you do it, man. ವಾಬಲ್ ಆಗ್ತಿದೆ ಟೈರ್ ಹಿಂದೆ.
Damn, damn, damn. I'm just enjoying my bike. ಅದರಿಂದ ಮಾತು ಕಮ್ಮಿ ಆಗಿರುತ್ತೆ. ಪಾಪ ಕಲ್ಲುಗಳು ಹೊಡಿತದೆ. ಇಷ್ಟು ಬೇಗ ದೇವನಹಳ್ಳಿ ಬಂದ್ಬಿಟ್ರಾ? ನಾನು GT ಓಡಿಸ್ಬಿಟ್ಟು ಇದನ್ನು ನೋಡಿಸ್ತಿದ್ರೆ ಎಷ್ಟು ಕಂಫರ್ಟ್ ಇದೆ ಅಂದರೆ ಅಷ್ಟು ಕಂಫರ್ಟ್ ಇದೆ. ಸಸ್ಪೆನ್ಷನು ಅಷ್ಟೇ ಕಂಫರ್ಟ್ ಇದೆ. ಆ್ಯಕ್ಚುಲಿ ನಾನು ಅಡ್ಜಸ್ಟ್ ಮಾಡಿದ್ದೀನಿ ನನ್ನ ವೆಯ್ಟ್ ಪ್ರಕಾರ. ಸೊ ದ್ಯಾಟ್ ಟೈಮ್ ಇಟ್ ವಿಲ್ ಜಸ್ಟ್ ಫೀಲ್ ಲೈಕ್ ಸೋ ಕಂಫರ್ಟಬಲ್. Oh wow, today there are no bikes, it's just the cars. Oh, ಇಷ್ಟು ಬೇಗ ಒಂದು ಪಾಯಿಂಟ್ ಕಮ್ಮಿ ಆಯಿತು. ನಿಂದು ಖಾಲಿನಾ? A few moments later. ಇಲ್ಲಿ ಸ್ಟಾರ್ಬಕ್ಸ್ ಇದೆಯಾ ಎಂಪೈರ್ ಜೊತೆ? ಐ ಆಮ್ ನ್ಯೂ ಟು ದಿಸ್ ಪ್ಲೇಸ್. ಇಲ್ಲಿ ಸೇಫ್ ಇರಲ್ಲ. One eternity later. ಡೈರೆಕ್ಷನ್ಸ್ ಗೊತ್ತು. ಸ್ಲೋ ಆಗೇ ಹೋಗೋಣ. ಯೂಟರ್ನ್ ತಗೊಂಡು ಹೋಗೋಣ. ಯಾವ ರೇಂಜಲ್ಲಿದೆ ನೋಡಿ ಫಾಗ್. ಈ ಕಡೆ ಹೊಸದಾಗಿ ರೋಡ್ ಹಾಕ್ದಂಗೆ ಅವ್ರೆ. ಸೊ ನಾವು ವಿ ಆರ್ ಹೆಡಿಂಗ್ ಥ್ರೂವರ್ಡ್ಸ್ ಏರ್ಪೋರ್ಟ್. ಸೊ ಅಲ್ಲೋಗಿ ಸ್ವಲ್ಪ 2-3 ಫೋಟೋ ತಗೊಂಡು ವಿಲ್ ಹೆಡ್ ಬ್ಯಾಕ್ ಹೋಮ್. ಚಳಿ ಆಗ್ತಿದೆ. ಯೂಶಲಿ ನನಗೆ ಇಷ್ಟು ಚಳಿ ಆಗಲ್ಲ, ಬಟ್ ಇವಾಗ ಆಗ್ತಿದೆ.